ನಮಸ್ಕಾರ. ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜುಲೈ 28 ಅದು ಯಾರು ಹುಟ್ಟು ಹಬ್ಬ ಗೊತ್ತಾ? ಅದು ಡಾಕ್ಟರ್ ಬರೂಚ್ ಸ್ಯಾಮ್ಯುಯಲ್ ಬ್ಲೂಮಬರ್ಗ್ ಅಂತ. ಅವರು ಹೆಪಟೈಟಿಸ್ ಬಿ ವೈರಸ್ ಕಂಡು ಹಿಡಿದಂಥವ್ರು, ನೋಬೆಲ್ ಪಾರಿತೋಷಕ ಪಡೆದಂಥವ್ರು. ಅವರ ಹುಟ್ಟು ಹಬ್ಬದ ದಿನ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನ ಅವರ ದ್ಯೋತಕವಾಗಿ ಅದನ್ನ ವಿಶ್ವ ಹೆಪಟೈಟಿಸ್ ಡೇ ಅಂತ ಮಾಡ್ತಾ ಇದ್ದಾರೆ. ಹೆಪಟೈಟಿಸ್ ಅಂದ್ರೆ ಏನು? ಯಕೃತದ ಉರಿ ಊತ. ಈ ಯಕೃತದ ಉರಿ ಊತ ಅದು ವೈರಸ್ ಇಂದ ಬರುತ್ತೋ ಯಾವುದರಿಂದ ಬರುತ್ತೋ, ಕಾಮಾಲೆ ಮಾತ್ರ ಬಂದೇ ಬರುತ್ತೆ, ಕಣ್ಣು ಹಳದಿ ಆಗೋದು. ಹಾಗಾಗಿ ಇವತ್ತಿಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುರೇಶ್ ಅವರು. ಅವರು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿದ್ದಾರೆ. ಮೇಯೋ ಕ್ಲಿನಿಕ್ ಅಲ್ಲಿ ಪ್ಯಾರಿಸ್ ನಲ್ಲಿ ಟ್ರೈನಿಂಗ್ ತಗೊಂಡು BGS ಗ್ಲೋಬಲ್ ನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಅತ್ಯಂತ ನುರಿತ ಶಸ್ತ್ರಚಿಕಿತ್ಸಕರಾಗಿ ತುಂಬಾ ಕಷ್ಟ ಅದರಲ್ಲಿ ಎಂತದಂತಂದ್ರೆ ಸಮಯವನ್ನು ಪೇಷಂಟ್ಗಳ ಜೊತೆಗೆ ಕಳೀತಾರೆ. ಅಂಥದ್ರಲ್ಲಿ ತಮ್ಮ ಸಮಯವನ್ನ ನಮಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಜನಸಾಮಾನ್ಯರ ಅರಿವು ಮೂಡಿಸೋಕೆಗೋಸ್ಕರ ಅವ್ರು ಬಂದಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ. ಇದು ಈ ಹೆಪಟೈಟಿಸ್ ಅಂದ್ರೆ ಏನು, ಯಾವ ಕಾರಣದಿಂದ ಬರುತ್ತೆ, ಹೇಗ್ ಬರುತ್ತೆ, ಎಷ್ಟು ತರದ್ದು ಹೆಪಟೈಟಿಸ್ಗಳಿದೆ, ದಯವಿಟ್ಟು ತಿಳಿಸಿ. ನಮಸ್ಕಾರ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಸೊ ನೀವು ಇದ್ದಾಗೆ ಹೆಪಟೈಟಿಸ್ ಅಂದ್ರೆ ನಾರ್ಮಲ್ ಲಿವರ್ ಇಂದ ಊತ ಬರುತ್ತದು. ಓಕೆ, ಸೊ ಇದು ಈ ಊತ ಏನಕ್ಕೆ ಬರುತ್ತೆ? ನಮ್ಗೆ ಏನಾದ್ರೂ ಕೈ ಮೇಲೆ ಏಟ್ ಬಿದ್ರೆ, ಇಲ್ಲಾಂದ್ರೆ ಏನಾದ್ರೂ ತೊಂದ್ರೆ ಆದ್ರೆ, ಏನಾದ್ರೂ ಬರ್ನ್ಸ್ ಆದ್ರೆ ಅದ್ರ ಇನ್ಫ್ಲಮೇಷನ್ ಅಂತ ಆಗುತ್ತೆ, ಕೆಂಪುಗಾಗೋದು, ಊತ ಬರೋದು, ಈ ತರ ಆಗುತ್ತಲ್ವಾ. ಅದೇ ತರ ಲಿವರ್ಗೆ ಇದು ಆಚ ಕಡೆಯಿಂದ ಯಾವುದೇ ತರದ್ದು ಏಟ್ ಬೀಳೋದಿಲ್ಲ. ಬಟ್ ಏನಾಗುತ್ತೆ, ಬ್ಲಡ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆದ್ರೆ, ಇಲ್ಲ ಊಟದಲ್ಲಿ ಏನಾದ್ರು ನಾವು ಏನಾದ್ರು ಅಬ್ನಾರ್ಮಲ್ ಆಗಿ ತಿಂದ್ರೆ, ಇಲ್ಲಾಂದ್ರೆ ಕುಡಿತದಿಂದ, ಇಲ್ಲ ಫ್ಯಾಟಿ ಲಿವರ್ ಜಾಸ್ತಿ ಆದಾಗ ಏನಾಗುತ್ತೆ, ಲಿವರ್ಗೆ ಏಟ್ ಬೀಳುತ್ತೆ. ಪೆಟ್ಟು ಬಿದ್ದಾಗ ಅದು ಇನ್ಫ್ಲಮೇಷನ್ ಅಂತ ಆಗುತ್ತೆ. ಅದಕ್ಕೆ ನಾವು ಹೆಪಟೈಟಿಸ್ ಅಂತ ಹೇಳೋದು. ಬಟ್ ನಮ್ಮಲ್ಲಿ ನೋಡುವಂತದ್ದು ಸರ್ವೇ ಸಾಮಾನ್ಯ ನಾವು ಮಾತಾಡ್ಬೇಕಾಗಿರೋದು ವೈರಲ್ ಹೆಪಟೈಟಿಸ್ ಬಗ್ಗೆ. ಸೊ ವೈರಲ್ ಹೆಪಟೈಟಿಸ್ ಅಂದ್ರೆ ಎಲ್ಲರಿಗೂ ಬರೀ ಹೆಪಟೈಟಿಸ್ ಬಿ ಅನ್ನೋದು ಒಂದು ಮಾತ್ರ ಗೊತ್ತು. ಆದ್ರೆ ನಿಮ್ ತಿಳಿದಿರ್ಬೇಕಾಗಿರೋದಂದ್ರೆ 5 ತರದ ವೈರಲ್ ಹೆಪಟೈಟಿಸ್ ಇದೆ. ಹೆಪಟೈಟಿಸ್ A, B, C, D ಮತ್ತೆ E. ಅಂದ್ರೆ ಈ KG1 ಸ್ಟೂಡೆಂಟ್ ಗಳ ಕಲ್ತಾಗೆ ನೀವು ಜನರಿಗೂ ಕೂಡ ABCDE ಕಲ್ಸ್ಕೊಡ್ತಾ ಕಳಿಸ್ಬೇಕು. ಅಬ್ಸಲ್ಯೂಟ್ಲಿ. ಸೊ ಇದು ಹೇಗೆ ಹರಡುತ್ತೆ, ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಮತ್ತೆ ಹೆಪಟೈಟಿಸ್ A ಮತ್ತೆ ಹೆಪಟೈಟಿಸ್ E ಏನ್ ಹೇಳ್ತೀವೋ ಅದು ನಾವು ತಿನ್ನೋ ಊಟದಿಂದ, ಇಲ್ಲ ಕಲ್ಮಶ ನೀರಿಂದ ಬರುತ್ತೆ. ವಾಟ್ ಇಸ್ ಇಟ್ ಕಾಲ್ಡ್? ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಆರ್ ಫುಡ್ ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ನಾವೆಲ್ಲಾದ್ರೂ ಆಚ ಕಡೆ ಗಲೀಜ್ ನೀರ್ನ ಕುಡಿತಾ ಇದ್ರೆ, ಇಲ್ಲ ಊಟ ಮಾಡ್ಬೇಕಾದ್ರೆ ಪೌಷ್ಟಿಕವಾದ ಆಹಾರ ತಿಂದಿಲ್ಲ, ಕ್ಲೀನ್ ಆಹಾರ ಇಲ್ಲ, ನೀರ್ ಕುಡಿಲಿಲ್ಲ ಅಂದ್ರೆ ಹೆಪಟೈಟಿಸ್ A ಮತ್ತು E ಸೋಂಕು ಬರುತ್ತೆ. ಬಟ್ ಇದು ಒಳ್ಳೇದೇನಂದ್ರೆ ಇದು ಬಂದು ನಿಮಗೆ ಗೊತ್ತು ಆಗೋದಿಲ್ಲ ಈ ಸೋಂಕು ಬಂದಿದೆ ಅಂತ, ತನ್ನಷ್ಟಕ್ಕೆ ತಾನೇ ಹೊರಟೋಗುತ್ತೆ. ಬಂದ್ರೆ ಅಕಸ್ಮಾತ್ ಸ್ವಲ್ಪ ಜ್ವರ ಬರ್ಬೋದು, ಇಲ್ಲ ಸ್ವಲ್ಪ ವಾಕರಿಕೆ, ಸ್ವಲ್ಪ ಬೇದಿ ಬರ್ಬೋದೇ ಹೊರತು ಬೇರೆ ಏನು ತೊಂದರೆ ಕೊಡೋದಿಲ್ಲ ಇದು. ಬಟ್ ಒಬ್ಬೊಬ್ಬರಿಗೆ ಸಿವಿಯರ್ ಆಗ್ಬೋದು. ಯಾರಿಗಾಗುತ್ತೆ? ಯಾರಾದ್ರೂ ನಮ್ಮ ಇಮ್ಯುನಿಟಿ ಕಮ್ಮಿ ಇರ್ಬೇಕಾದ್ರೆ, ಸ್ಟ್ರೆಸ್ ಇಂದ ಆಗ್ಲಿ, ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ ಅಲ್ಲಿ ಏನಾಗುತ್ತೆ, ಇದು ಹೆಪಟೈಟಿಸ್ E ಅನ್ನೋ ಸೋಂಕು ತುಂಬಾ ಸಿವಿಯರ್ ಆಗಿ ಲಿವರ್ ಫೇಲ್ಯೂರ್ ಕಳಿಸುವಂತ ಪರಿಸ್ಥಿತಿ ಬರ್ಬೋದು. ಎಸ್, ಓಕೆ. ಈಗ BCD ಅಂತ ನೋಡಿದ್ರೆ ಅದು ನಮ್ಮ ರಕ್ತ ಸಂಚಾರಿತವಾಗಿ, ಇಲ್ಲ ಲೈಂಗಿಕ ಸಂಪರ್ಕೆಯಿಂದ ನಮ್ಮ ದೇಹದ ದ್ರವ ಎಕ್ಸ್ಚೇಂಜ್ ಆದಾಗೆ ಬರುವಂತ ಸೋಂಕು ಹೆಪಟೈಟಿಸ್ ಬಿ. ಸಲೈವಾ, ಸೀಮೆನ್ನು ಅಂದ್ರೆ ಬಾಯಿ ಎಂಜಲು ಮತ್ತೆ ಸೀಮೆನ್ ನಿಂದ ಅದರಿಂದ ಕೂಡ ಆಬ್ಸಲ್ಯೂಟ್ಲಿ ಸೆಕ್ಸುಯಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ಅದರಿಂದ ಬರುವಂತ ಇದು. ನಾವು ಇದನ್ನು ಕೂಡ ನೋಡಿದ್ರೆ, ಇವಾಗ ಹೆಪಟೈಟಿಸ್ ಬಿ ತಗೊಳ್ಳೋಣ, 90% ಜನಕ್ಕೆ ಹೆಪಟೈಟಿಸ್ ಬಿ ಸೋಂಕು ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಯಾಕೆ? ನಾವು ಮುಂಚೆನೆ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ 70% ಡ್ಯಾಮೇಜ್ ಆಗೋದು ಲಿವರ್, ನಿಮಗೆ ಗೊತ್ತಾಗೋದಿಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದೇ ತರ ಈ ಹೆಪಟೈಟಿಸ್ ಬಿ ಬಂದಾಗ ಆಲ್ಮೋಸ್ಟ್ 70-80% ಜನಕ್ಕೆ ಇದು ಬೇರೆ ಏನು ತೊಂದರೆ ಮಾಡೋದಿಲ್ಲ. ವೈರಸ್ ಇರುತ್ತೆ, ಲಿವರ್ ಎಲ್ಲ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಬಟ್ ಸಹಬಾಳ್ವೆ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಜೊತೆ. ಬಟ್ ಏನಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಸೋಂಕು ತಗೊಳ್ಳುವಂತ ಚಾನ್ಸಸ್ ಜಾಸ್ತಿ. ಸೊ ಹೆಪಟೈಟಿಸ್ ಬಿ 10 ಪಟ್ಟು ಇಲ್ಲ 15 ಪಟ್ಟು ಜನಕ್ಕೆ ಸ್ವಲ್ಪ ತೊಂದರೆಗಳಿಗೆ ಸಿಕ್ಕಾಕೊಂತೀವಿ. ಏನ್ ತೊಂದರೆಗೆ ಸಿಕ್ಕಾಕೊಳ್ತೀವಿ? ಜ್ವರ ಬರೋದು, ಲಿವರ್ ಡ್ಯಾಮೇಜ್ ಆಗೋದು, ಜಾಂಡಿಸ್ ಬರೋದು, ವಾಮಿಟಿಂಗ್ ಆಗೋದು,
ಇದರಿಂದ ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರೋ ತುಂಬಾ ಹೊತ್ತು ಬಿಟ್ಬಿಟ್ರೆ ಏನಾಗುತ್ತೆ, ಸಿರೋಸಿಸ್ ಆಫ್ ಲಿವರ್, ಅಂದ್ರೆ ಇದು ಲಿವರ್ ಗಟ್ಟಿಯಾಗಿ ಪರ್ಮನೆಂಟ್ ಡ್ಯಾಮೇಜ್ ಆಗುವಂತ ಆ, ಶಕ್ತಿ ಇದಕ್ಕೆ ಹೆಪಟೈಟಿಸ್ ಬಿ ಗೆ ಇದೆ. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಹೆಪಟೈಟಿಸ್ ಬಿ ಅಂದ್ರೆ ಇದು ಲಿವರ್ ನ ಕ್ಯಾನ್ಸರ್ ಗೆ ಕಾರಣ ಆಗುತ್ತೆ. ಓ ಸೊ ಹೆಪಟೈಟಿಸ್ ಬಿ ಸೋಂಕು ತಗಲಿದ್ರೆ ಜನಸಾಮಾನ್ಯರಿಗೆ 4-5% ರಿಸ್ಕ್ ಇದ್ರೆ ಲಿವರ್ ಕ್ಯಾನ್ಸರ್ ಆಗ್ಲಿಕ್ಕೆ. ಹೆಪಟೈಟಿಸ್ ಬಿ ಸೋಂಕು ತಗಲಿದ್ರೆ 10-15 ಪಟ್ಟು ಜಾಸ್ತಿ ಲಿವರ್ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇದೆ. ಇದೇ ತರ ಹೆಪಟೈಟಿಸ್ ಸಿ ಸೋಂಕು ಕೂಡ ಸೇಮ್ ಮೋಡ್ಸ್ ಆಫ್ ಟ್ರಾನ್ಸ್ಫರ್, ಬಾಡಿಲಿ ಫ್ಲೂಯಿಡ್ಸ್ ಟ್ರಾನ್ಸ್ಫರ್ ಆದ್ರೆ ಏನಾಗುತ್ತೆ, ಇದು ಲಿವರ್ ಸಿರೋಸಿಸ್ ಆಗುವಂತ ತೊಂದರೆ ಇದೆ. ಬಟ್ ಹೆಪಟೈಟಿಸ್ ಸಿ ಬಂದ್ರೆ ಲಿವರ್ ಕ್ಯಾನ್ಸರ್ ಆಗುವಂತ ಇದು ಶಕ್ತಿ ಇನ್ನೂ ಜಾಸ್ತಿ ಅದಕ್ಕೆ. ಸೊ ಇದಕ್ಕೇನೆ ಎಲ್ಲಾದ್ರೂ ಟೆಸ್ಟ್ ಮಾಡಿಸ್ಕೊಂಡ್ರೆ ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ ಟೆಸ್ಟ್ ದಯವಿಟ್ಟು ಮಾಡಿಸ್ಕೊಳ್ಳಿ ಎಲ್ಲರಿಗೂ. ಯಾಕೆ ಅಂದ್ರೆ ನಿಮ್ಗೆ ಇದು ಇದೆ ಅಂತ, ಸೋಂಕು ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ತುಂಬಾ ಸುಲಭ. ಓಕೆ ಓಕೆ, ಬಹಳ ಚೆನ್ನಾಗಿ ABCDE ಹೇಳ್ಕೊಟ್ರೆ. ನೀವು ಹೇಳಿದಾಗ ಗೊತ್ತೇ ಆಗಲ್ಲ ಅಂದಕ್ಕೆ ನೆನಪಾಯ್ತು. ನಮ್ಮ ಯಜಮಾನ್ರು ಟಾಟಾ ಹೆಲ್ತ್ ಇನ್ಶೂರೆನ್ಸ್ಗೆ ಹೋದಾಗ ಎಷ್ಟು 2 crores 3 crores ವೈರಲ್ ಬರ್ಡನ್ ಇದೆ ಅಂತ ಬಂತು. ಚೆನ್ನಾಗೇ ಇದ್ದವ್ರಿಗೆ ಸಡನ್ಲಿ ಇದೇನಪ್ಪ ಅಂತ ಆಕಾಶ ಕಳಿಸಿ ಬಿದ್ದಾಗ ಹೋಗ್ಬಿಡ್ತು. ಆದ್ರೆ ಮೊದಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಈಗ ವಾಸಿ. ಸೊ ಈಗ ಆಂಟಿ ವೈರಲ್ ಡ್ರಗ್ಸ್ ಬಂದಿದೆ ಅಲ್ಲ, ಯಾವ ತರದ ಆಂಟಿ ವೈರಲ್ ಡ್ರಗ್ಸ್ ಬಂದಿದೆ ದಯವಿಟ್ಟು ತಿಳಿಸಿ. ವೆರಿ ಗುಡ್ ಕ್ವೆಶ್ಚನ್. ಸೊ ಇದುವರೆಗೂ ಹೆಪಟೈಟಿಸ್ ಸಿ ಅಂತ ಸೋಂಕು ಬಂದಿದ್ರೆ ಆ ಟ್ರೀಟ್ಮೆಂಟ್ ತಗೊಂಡ್ರಲ್ಲ ಅರ್ಧ ಜನ ಟ್ರೀಟ್ಮೆಂಟ್ ಬಿಟ್ಬಿಡೋರು. ಯಾಕಂದ್ರೆ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಇರೋದು ಅದಕ್ಕೆ. ಮೂಳೆ ನೋವು, ಜ್ವರ, ವಾಂತಿ, ವಾಕರಿಕೆ. ಈಗ ಆಲ್ಮೋಸ್ಟ್ ಒಂದು 5 ವರ್ಷದ ಮುಂಚೆ ನೋಡ್ಬೇಕಾದ್ರೆ ಹೆಪಟೈಟಿಸ್ ಸಿ ಟ್ರೀಟ್ಮೆಂಟ್ ಗೆ ಅರ್ಧ ಜನ ಸೈಡ್ ಎಫೆಕ್ಟ್ಸ್ ಇಂದ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ತಾ ಇರ್ಲಿಲ್ಲ. ಅಬ್ಸಲ್ಯೂಟ್ಲಿ. ಬಟ್ ಈಗ ಇರುವಂತ ಹೆಪಟೈಟಿಸ್ ಸಿ ವೈರಸ್ ಅಲ್ಲಿ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಹೆಪಟೈಟಿಸ್ ಸಿ ಅಂತ ಬಂದಾಗ ಇನ್ಮೇಲೆ ಯಾರಿಗೂ ತಲೆನೋವು ಬೇಡ. ಯಾಕೆ 6 ವಾರದಿಂದ 12 ವಾರ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಹೆಪಟೈಟಿಸ್ ಸಿ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಬಟ್ ಪ್ರಾಬ್ಲಮ್ ಏನಂದ್ರೆ ಡಯಾಗ್ನೋಸ್ ಆಗ್ಬೇಕು. ಯಾರಿಗೆ ಪ್ರಾಬ್ಲಮ್ ಯಾರಿಗಾಗೋದು, ಇದು ಡಯಾಗ್ನೋಸಿಸ್ ಆಗೋದಿಲ್ಲ, ಅದಕ್ಕಿಂತಾನೆ ತೊಂದರೆ ಆಗೋದು. ಸೊ ಒಂದ್ಸತಿ ಹೆಪಟೈಟಿಸ್ ಸಿ ಇದೆ ಅಂತ ಗೊತ್ತಾದ್ಮೇಲೆ ಅದರಲ್ಲಿ ಸಬ್ ಟೈಪ್ಸ್ ಇದಾವೆ ನಮ್ಮಲ್ಲಿ, ಜೀನೋಟೈಪ್ 1, ಜೀನೋಟೈಪ್ 2, ಜೀನೋಟೈಪ್ 3 ಅಂತ. ಸೊ ಹೆಪಟೈಟಿಸ್ ಸಿ ವೈರಸ್ ಇದೆ ಅಂತ ಗೊತ್ತಾದ್ರೆ ಫಸ್ಟ್ ಏನ್ ಮಾಡ್ತೀವಿ, ನಾವು ವೈರಲ್ ಲೋಡ್ ಮಾಡ್ತೀವಿ. ಎಷ್ಟು ವೈರಸ್ ಇದೆ, ನಾವು ಎಷ್ಟು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಎರಡನೇದು, ಅದರಲ್ಲಿ ಯಾವ ತರದ ಹೆಪಟೈಟಿಸ್ ಸಿ ವೈರಸ್ ಅಂತ ಜೀನೋಟೈಪ್ ಅಲ್ಲಿ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೇಮ್ ಥಿಂಗ್ ವಿತ್ ಹೆಪಟೈಟಿಸ್ ಬಿ. ಅನ್ಫಾರ್ಚುನೇಟ್ಲಿ ಹೆಪಟೈಟಿಸ್ ಬಿ ಅನ್ನೋದು DNA ವೈರಸ್ ಅಂತ. ಇದ್ರ ಅರ್ಥ ಏನು, ನಮ್ಮ DNA ಒಳಗೆ ಹೋಗಿ ಹೆಪಟೈಟಿಸ್ ಬಿ ವೈರಸ್ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಕ್ಯೂರಬಲ್. ಬಟ್ ಏನಂದ್ರೆ ವೈರಲ್ ಲೋಡ್ ನ ಕಂಪ್ಲೀಟ್ 0 ತರಬಹುದು. ಬಟ್ ಏನಂದ್ರೆ ಇದು ಲೈಫ್ ಲಾಂಗ್ ಶುಗರ್ BP ತರ ಯಾವ ತರ ಮಾತ್ರೆ ತಗೊಂತಾ ಇದ್ರು, ಒಂದು ಸಣ್ಣ ಮಾತ್ರೆ ತಿಂತಾ ಇದ್ರೆ ಸಾಕು, ನಿಮ್ಮ ಹೆಪಟೈಟಿಸ್ ಬಿ ನ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡ್ಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ನೋ ಇಸ್ ಹೆಪಟೈಟಿಸ್ ಬಿ ಇಸ್ 100% ಪ್ರಿವೆಂಟಬಲ್ ಬೈ ವ್ಯಾಕ್ಸಿನೇಷನ್. ಸೊ ಚುಚ್ಚುಮದ್ದು ಹಾಕ್ಸ್ಕೊಂಡ್ಬಿಟ್ರೆ 3 ಡೋಸ್ ಚುಚ್ಚುಮದ್ದು ಹಾಕ್ಸ್ಕೊಬೇಕು. ಸೊ ವೈರಲ್ ಆಂಟಿ ವೈರಲ್ ಟೈಟರ್ 10ಕ್ಕಿಂತ ಜಾಸ್ತಿ ಇದ್ರೆ ಸಾಕು, ನಿಮಗೆ ಹೆಪಟೈಟಿಸ್ ಬಿ ಸೋಂಕು ಬರೋದಿಲ್ಲ. ಸೊ ಅದಕ್ಕೆ ಈಗ ಕರ್ನಾಟಕ ಸರ್ಕಾರ ಅಲ್ಲ, ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಹುಟ್ಟಿದ ಮಗುಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಟೋಕಾಲ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ನಮಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕಿಸ್ತಾರೆ. ಇದು ಸಣ್ಣ ಮಕ್ಕಳಿಗೆ BCG ಜೊತೆಗೆ ಇದು ಕೂಡ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ. ಅಬ್ಸಲ್ಯೂಟ್ಲಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಇದು ಕಳೆದ 5-10 ವರ್ಷದಿಂದ ಬಂದಿರೋದು. ಸೊ ನಾವು ದೊಡ್ಡವರು ವಯಸ್ಸಾದವ್ರಿಗೆ ಏನಾಗುತ್ತೆ, ಇದು ವ್ಯಾಕ್ಸಿನೇಷನ್ ಆಗೋದ್ರಿಲ್ಲ. ಅದಕ್ಕೆ ಅಬ್ಸಲ್ಯೂಟ್ ವ್ಯಾಕ್ಸಿನ್ ಖರ್ಚು ಬರೀ ₹100 ಅಷ್ಟೇ. ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಐ ಆಮ್ ಶ್ಯೂರ್ ಅದು ಫ್ರೀ ಆಗಿ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ಹೆಪಟೈಟಿಸ್ ಬಿ ಗೆ ಹೆಪಟೈಟಿಸ್ ಸಿ ಟೆಸ್ಟ್ ಮಾಡಿಸ್ಕೊಂಡು, ನೀವು ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ದಯವಿಟ್ಟು ತಗೊಳ್ಳಿ. ಎಷ್ಟು ಒಳ್ಳೆ ಮಾಹಿತಿ ಕೊಟ್ರು ಅಂದ್ರೆ ನನಗ್ ನೆನಪಾಗತ್ತೆ, 1990ನೇ ಇಸ್ವಿಯಲ್ಲಿ ಇದು ಹೆಪಟೈಟಿಸ್ ವ್ಯಾಕ್ಸಿನ್ ಬಂತು. ಆಗ ನಾನು ಮುಂಚೂಣಿಯಲ್ಲಿ ನಿಂತು ನಮ್ಮ ಆಸ್ಪತ್ರೆ ಜಯದೇವನಲ್ಲಿ ನರ್ಸಸ್, ಡಾಕ್ಟರ್ಸು ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ದೆ. ವ್ಯಾಕ್ಸಿನೇಷನ್ ತಂದು ಫ್ರಿಜ್ ಅಲ್ಲಿ ಇಟ್ಟೆ. ನಮ್ ಯಜಮಾನ್ರು ನಾಳೆ ಹಾಕಿಸ್ಕೊಳ್ತೀನಿ, ನಾಡಿದ್ದು, ಆಚೆ ನಾಡಿದ್ದು ಬಹಳ ಬ್ಯುಸಿಯಾಗಿ ಪೇಷಂಟ್ ನೋಡ್ಕೊಂಡು ಬರೋದೇ ಲೇಟ್ ಆಗಿ ಅದು ಆಗಲಿಲ್ಲ. ಕೊನೆಗೆ ಅವರು ಕ್ರಶ್ ಇಂಜುರಿ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿ, ಆಗಿನ ಕಾಲದಲ್ಲಿ ಏನಾಗದಂದ್ರೆ ಸಿರಿಂಜಸ್ ನ ಡಿಸ್ಪೋಸಬಲ್ ಇರ್ಲಿಲ್ಲ, ಅದನ್ನೇ ಬಾಯ್ಲ್ ಮಾಡಿ ತಗೊಳ್ತಾ ಇದ್ರು ಆ ನರ್ಸಿಂಗ್ ಹೋಮ್ ನಲ್ಲಿ. ಅದರಿಂದ ಬರೋದು. ಆಮೇಲೆ ಪೇಷಂಟ್ ಟ್ರೀಟ್ ಮಾಡಿದ್ರೆ ಅವರಿಂದ ಕೂಡ ಇವರಿಗೆ ಬಂದ್ಬಿಡೋದು. ಎಷ್ಟೋ ಜನ ಡಾಕ್ಟರ್ಸ್ ಆ ಹೊತ್ತಿನಲ್ಲಿ ಸೋಂಕಾದವರು ದೇ ಆರ್ ನೋ ಮೋರ್ ನೌ. ಸೊ ಹಾಗಾಗಿ ಇವತ್ತು ಜನ ಅರ್ಥ ಮಾಡ್ಕೊಳ್ಬೇಕು,
ಹೆಪಟೈಟಿಸ್ ಬಿ ಡೇಂಜರಸ್ಸು. ಯಾಕಂದ್ರೆ ಆ ವೈರಸ್ ಅನ್ನ 10 ಗಂಟೆ ಕುದಿಸಿದ್ರು ಕೂಡ ಅದು ಸಾಯೋದಿಲ್ಲ. ಸಾಯೋದಿಲ್ಲ. ಹಾಗಾಗಿ Yes. ಸ್ಟರ್ಲೈಸೇಷನ್ ಮಾಡ್ತೀವಿ, ಬಾಯ್ಲ್ ಮಾಡ್ತೀವಿ, ಸಿರಿಂಜಸ್ ತಪ್ಪು. ಯಾರೂ ಕೂಡ ರೀಯೂಸ್ಡ್ ಸಿರಿಂಜಸ್ ಗಳಿಂದ ಇಂಜೆಕ್ಷನ್ ಮಾಡಿಸ್ಕೋಬೇಡಿ. ಹೊಸ ಮಾಡ್ಕೊಂಬಾರ್ದು. ಇಂಜೆಕ್ಷನ್ ಇದರಿಂದ ಮಾಡಿಸ್ಕೊಳ್ಳಿ ಅಂತ. Yes. ಇದನ್ನ ಸಿರೋಸಿಸ್ ಆಗದಾಗೆ ತಡೆಗಟ್ಟಕ್ಕೆ ಇದು ಎಷ್ಟು ಒಳ್ಳೇದು. ನೀವು ಹೇಳಿದ್ರಿ ಸಿರೋಸಿಸ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಎರಡನ್ನೂ ತಡೆಗಟ್ಟುವ ಶಕ್ತಿ ಇದಕ್ಕಿದೆ ಅಂತ. ಅದು ಹೇಗೆ Yes. ಅಂತ ದಯವಿಟ್ಟು ತಿಳಿಸಿ. ಸಿಂಪಲ್. ಸೊ ಫಸ್ಟ್ ಆಫ್ ಆಲ್ ಹೆಪಟೈಟಿಸ್ ಬಿ ಆಗ್ಲಿಲ್ಲ ಅಂದ್ರೆ ನಿಮಗೆ ಹೆಪಟೈಟಿಸ್ ಬಿ ಇಂದ ಬರೋ ರಿಸ್ಕ್ ಇಲ್ಲ. ಸೊ ವ್ಯಾಕ್ಸಿನೇಷನ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಒನ್, Okay. ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿ Okay. ಡಿಟೆಕ್ಷನ್ ಆದ್ಮೇಲೆ ವೈರಸ್ ಲೋಡ್ ಜಾಸ್ತಿ ಇದೆ ನಿಮಗೆ, ಇಲ್ಲ ನಿಮ್ ಬ್ಲಡ್ ಟೆಸ್ಟ್ ಈ ಅಲ್ಲಿ ಅಬ್ನಾರ್ಮಲ್. ವೈರಲ್ ಲೋಡ್ ಅಂದ್ರೆ ಏನು ಅಂತ ಜನಸಾಮಾನ್ಯರಿಗೆ ತಿಳಿಸಿ ದಯವಿಟ್ಟು. ವೆರಿ ಗುಡ್. ಸೊ ವೈರಲ್ ಲೋಡ್ ಏನು ಅಂದ್ರೆ ನಮ್ಮ ಬಾಡಿಯಲ್ಲಿ ವೈರಸ್ ಎಷ್ಟಿದೆ ಅಂತ ಅರ್ಥ. ಅದು ವೈರಸ್ ನಿಮಗೆ ಗೊತ್ತಿದ್ದಾಗೆ ಇಡೀ ವೈರಸ್ ತೀರಾ ಸಣ್ಣ ಪಾರ್ಟಿಕಲ್. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಮ್ಮ ವಿಶ್ವದಲ್ಲಿ ಕೊರೋನಾ ವೈರಸ್ ಪ್ಯಾಂಡಮಿಕ್ ಬಂತಲ್ವಾ. ಸೊ ಬರೋ ಕೊರೋನಾ ವೈರಸ್ ನೆಲ್ಲ ತಗೊಂಡು ನಾವು ಒಂದ್ ಕಡೆ ಕೂಡಾಕಿದ್ರೆ ಅದು ಒಂದು ಟೀ ಸ್ಪೂನ್ ಅಷ್ಟು ಇರೋದಿಲ್ಲ, ಅಷ್ಟು ಸಣ್ಣ ವೈರಸ್ ಪಾರ್ಟಿಕಲ್ ಅದು. ಅದೇ ತರ ಹೆಪಟೈಟಿಸ್ ಬಿ ಕೂಡ ತೀರಾ ಅತಿ ಸಣ್ಣ ವೈರಸ್. ಸೊ ಅದನ್ನ ಮೆಜರ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಕೂತು ನಾವು ಮೈಕ್ರೋಸ್ಕೋಪ್ ಅಲ್ಲಿ ಕೌಂಟ್ ಮಾಡಕ್ಕಾಗದೆ. ಅದಕ್ಕೆ DNA ಕೌಂಟ್ ಅಂತ ಹೇಳ್ತೀವಿ, HBB ವೈರಲ್ ಲೋಡ್ ಅಂತೀವಿ. ನಮ್ಮ ಒಳಗಡೆ ನಮ್ಮ ಬಾಡಿಯಲ್ಲಿ ಎಷ್ಟು ವೈರಸ್ಸಿನ ಕಣಗಳು ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದು ಏನು ಸಿಂಪಲ್ ಬ್ಲಡ್ ಟೆಸ್ಟ್ ತೆಗೆದು ಕಳಿಸ್ತೀವಿ, ಅದು ವೈರಲ್ ಲೋಡ್ ಅಂತ ಕೊಡ್ತಾರೆ. ವೈರಲ್ ಲೋಡ್ ಕಮ್ಮಿ ಇದ್ದು ನೀವು ಆರೋಗ್ಯವಾಗಿದ್ದು ನಿಮ್ಮ ಬ್ಲಡ್ ಟೆಸ್ಟ್ ಅಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ. 6 ತಿಂಗಳಿಗೆ ಒಂದ್ ಸತಿ ಇಲ್ಲ 1 ವರ್ಷದ ಸತಿಗೆ ನೀವು ಟೆಸ್ಟ್ ಮಾಡಿಸಿ ಏನಾದ್ರು ಅಬ್ನಾರ್ಮಲ್ ಇದ್ರೆ ಮಾತ್ರ ನೀವು ಮಾತ್ರೆಗಳು ತಗೋಬೇಕು. ಬಟ್ ವೈರಲ್ ಲೋಡ್ ತುಂಬಾ ಜಾಸ್ತಿ ಇದೆ, ಲಿವರ್ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಎಕ್ಸಲೆಂಟ್. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಈ ವರ್ಷದ ಸ್ಲೋಗನ್ ಅಂತಂದ್ರೆ ಹೆಪಟೈಟಿಸ್ ಲೆಟ್ ಅಸ್ ಬ್ರೇಕ್ ಇಟ್ ಅಂತ. ಲೆಟ್ ಅಸ್ ಬ್ರೇಕ್ ಇಟ್ ಅಂತಂದ್ರೆ ವ್ಯಾಕ್ಸಿನ್ ತಗೊಂಡು ನೀವು ಅದನ್ನ ಬರದಾಗಿ ಕರ್ಕೊಳ್ಳೋದು ಬಹಳ ಮುಖ್ಯ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಧನ್ಯವಾದಗಳು ಸುರೇಶ್ ಅವರೇ. ಥ್ಯಾಂಕ್ ಯು ಡಾಕ್ಟರ್ ವಿಜಯಲಕ್ಷ್ಮಿ. ಥ್ಯಾಂಕ್ ಯು.